2025ರ IPLನಲ್ಲಿ ಅದ್ಭುತ ಪ್ರದರ್ಶನ ನೀಡಿ ರನ್ನರ್ ಅಪ್ ಆಗಿದ್ದಂತ ಪಂಜಾಬ್ ಕಿಂಗ್ಸ್ ತಂಡ ಈಗ ಮಿನಿ ಆಕ್ಷನ್ ಬಳಿಕ ಮತ್ತಷ್ಟು ಸ್ಟ್ರಾಂಗ್ ಆಗಿದೆ. ಶ್ರೇಯಸ್ ಅಯ್ಯರ್ ಅವರ ಕ್ಯಾಪ್ಟನ್ಸಿಯಲ್ಲಿ ಚೊಚ್ಚಲ ಕಪ್ ನಿರೀಕ್ಷೆಯಲ್ಲಿದ್ದಾರೆ. ಸೊ ನೆಕ್ಸ್ಟ್ ಸೀಸನ್ಗೆ PBK's ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಏನು, ಮೊದಲ ಟ್ರೋಫಿಯನ್ನ ಗೆಲ್ತಾರಾ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಡಿಸೆಂಬರ್ 16ರಂದು ನಡೆದ IPLನ ಮಿನಿ ಆಕ್ಷನ್ನಲ್ಲಿ 11.5 ಕೋಟಿಯೊಂದಿಗೆ ಅಖಾಡಕ್ಕಿಳಿದಿದ್ದಂತ ಪಂಜಾಬ್ ಫ್ರಾಂಚೈಸಿ ಟೋಟಲ್ ಆಗಿ 4 ಖರೀದಿ ಮಾಡಿತ್ತು. ಯಾಕಂದ್ರೆ 2025ರಲ್ಲಿ 11 ವರ್ಷಗಳ ಬಳಿಕ ತಂಡವನ್ನ ಫೈನಲ್ಗೆ ಏರಿಸಿದಂತ ಬಹುತೇಕ ಆಟಗಾರರನ್ನ ತಂಡದಲ್ಲೇ ಉಳಿಸಿಕೊಂಡು 4 ರಿಲೀಸ್ ಮಾಡಿದ್ರು. ಹೀಗಾಗಿ ಹರಾಜಿನಲ್ಲಿ ಆಸ್ಟ್ರೇಲಿಯಾದ ಬ್ಯಾಟಿಂಗ್ ಆಲ್ರೌಂಡರ್ ಕೂಪರ್ ಕೊನೋಲಿ ಅವರನ್ನ 3 ಕೋಟಿ ರೂಪಾಯಿಗೆ ಪಿಕ್ ಮಾಡಿದ್ರು. ಹಾಗೆ ಡಚ್ ವೇಗಿ ಬೆನ್ ದ್ವಾರಶೀಸ್ ಅವರನ್ನ 4.40 ಕೋಟಿ ರೂಪಾಯಿಗೆ ಬಿಡ್ ಮಾಡಿದ್ರು. ಉಳಿದಂತೆ ಪ್ರವೀಣ್ ದುಬೆ ಹಾಗೆ ವಿಶಾಲ್ ನಿಷಾದ್ ಇಬ್ರು ಕೂಡ ತಲಾ 30 ಲಕ್ಷ ರೂಪಾಯಿಯೊಂದಿಗೆ ಸೇರ್ಕೊಂಡಿದ್ದಾರೆ. ಸೊ ಹೆಚ್ಚು ಚೇಂಜಸ್ ಇಲ್ಲ ಅಂತ ಇದ್ರೂ ಕೂಡ ಟೀಮ್ ಅಂತೂ ಸ್ಟ್ರಾಂಗ್ ಆಗೇ ಇದೆ. ಪಂಜಾಬ್ನಲ್ಲಿದ್ದಾರೆ ಅನುಭವಿಗಳು ಮತ್ತು ಯಂಗ್ಸ್ಟರ್ಸ್. ಪಂಜಾಬ್ ಕಿಂಗ್ಸ್ ತಂಡದ ಅತಿ ದೊಡ್ಡ ಶಕ್ತಿ ಅಂದ್ರೆ ಕೋರ್ ಟೀಮ್ನ ಕಂಟಿನ್ಯೂಟಿ ಹಾಗೆ ಎಕ್ಸ್ಪೀರಿಯನ್ಸ್. ಶ್ರೇಯಸ್ ಅಯ್ಯರ್ ನೇತೃತ್ವದ ತಂಡ ಅನುಭವಿ ಅಂತಾರಾಷ್ಟ್ರೀಯ ಆಟಗಾರರು ಹಾಗೆ ಪ್ರತಿಭಾನ್ವಿತ ಭಾರತೀಯ ಆಟಗಾರರ ಬ್ಯಾಲೆನ್ಸ್ ಅನ್ನ ಹೊಂದಿದೆ. ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ಕನ್ಸಿಸ್ಟೆನ್ಸಿ ಇದೆ. ಹಾಗೆ ಪೇಸ್ ಬೌಲಿಂಗ್ ಬಲಿಷ್ಠವಾಗಿದೆ. ಹರ್ಷದೀಪ್ ಸಿಂಗ್, ಮಾರ್ಕೋ ಜಾನ್ಸನ್, ದ್ವಾರಶೀಸ್ ಹಾಗೆ ಲಾಕಿ ಫರ್ಗ್ಯೂಸನ್ ರಲ್ಲಿ ವೆರೈಟಿ ಸ್ಕಿಲ್ಸ್ ಇದೆ. ಡೆತ್ ಓವರ್ಗಳಲ್ಲಿ ಎಕ್ಸ್ಪರ್ಟ್ಗಳಾಗಿದ್ದಾರೆ. ಅಂಡ್ ಆಲ್ರೌಂಡರ್ಗಳಾಗಿರುವಂತ ಮಾರ್ಕಸ್ ಸ್ಟೋಯ್ನಿಸ್ ಹಾಗೆ ಕೊನೋಲಿ ಡೆತ್ ಓವರ್ಗಳಲ್ಲಿ ಇಂಪ್ಯಾಕ್ಟ್ ಮಾಡ್ತಾರೆ. ಆದರೆ ಫ್ರಾಂಚೈಸಿ ವಿಕೆಟ್ ಕೀಪಿಂಗ್ ನಲ್ಲಿ ಎಡವಿದಂತಿದೆ. ವಿಕೆಟ್ ಕೀಪಿಂಗ್ ನಲ್ಲಿ ಪ್ರಭ್ಸಿಮ್ರಾನ್ ಸಿಂಗ್ ಮೇಲೆಯೇ ಡಿಪೆಂಡ್. PBK's ತಂಡ ಬಲಿಷ್ಠವಾಗಿ ಕಾಣ್ತಾ ಇದ್ರು ಕೂಡ ಪ್ರಭ್ಸಿಮ್ರಾನ್ ಸಿಂಗ್ ಮಾತ್ರ ವಿಶ್ವಾಸಾರ್ಹ ವಿಕೆಟ್ ಕೀಪರ್ ಬ್ಯಾಟರ್ ಆಗಿದ್ದಾರೆ. ವಿಷ್ಣು ವಿನೋದ್ ಭಾರತ ಏಕೈಕ ಬ್ಯಾಕಪ್ ಆಗಿದ್ದಾರೆ. ಮಿಚೆಲ್ ಬೋವನ್ ತಂಡದಲ್ಲಿ ಇದ್ದಾರಾದ್ರೂ ಕೂಡ ಪ್ಲೇಯಿಂಗ್ 11 ನಲ್ಲಿ ಅವರನ್ನ ಸೇರಿಸೋದ್ರಿಂದ ವಿದೇಶಿ ಆಟಗಾರರ ಸ್ಲಾಟ್ಗಳಲ್ಲಿ ವೇರಿಯೇಷನ್ಸ್ ಆಗುತ್ತೆ. ಇನ್ನು ಸ್ಪಿನ್ ವಿಭಾಗ ಕೂಡ ಸ್ವಲ್ಪ ವೀಕ್ ಆಗಿ ಕಾಣ್ತಾ ಇದೆ. ಯುಜ್ವೇಂದ್ರ ಚಹಲ್ ಕೆಲವು ಸಲ ಹರ್ಪ್ರೀತ್ ಬ್ರಾರ್ ಜೊತೆ ಹೆಚ್ಚಿನ ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ. ಪ್ರವೀಣ್ ದುಬೆ ಹಾಗೆ ಕೊನೋಲಿ ತುಂಬಾ ಎಫೆಕ್ಟಿವ್ ಅನ್ಸಲ್ಲ. ಹೀಗಾಗಿ ಮಿನಿ ಆಕ್ಷನ್ ನಲ್ಲಿ ಭಾರತೀಯ ವಿಕೆಟ್ ಕೀಪರ್ ಬ್ಯಾಟರ್ನ ಗುರಿಯಾಗಿಸಿಕೊಂಡು ಹಾಗೆ ಚಹಲ್ಗೆ ಬೆಂಬಲ ನೀಡೋಕೆ ಅನುಭವಿ ಸ್ಪಿನ್ ಆಯ್ಕೆಗಳನ್ನ ಮಾಡಬಹುದಿತ್ತು ಎನ್ನುವಂತ ವಾದ ಇದೆ. ಸೊ ಅಂತಿಮವಾಗಿ ಪಂಜಾಬ್ ತಂಡ ಸ್ಟ್ರಾಂಗ್ ಆಗಿದ್ದು ಪ್ಲೇಯಿಂಗ್ 11 ಹೇಗಿರಬಹುದು ಅಂದ್ರೆ ಸಂಭಾವ್ಯ ಪ್ಲೇಯಿಂಗ್ 11 ಹೇಗಿರಬಹುದು ಅನ್ನೋದನ್ನ ನೋಡೋದಾದ್ರೆ ಕಳೆದ ಬಾರಿಯಂತೆಯೇ ಪಂಜಾಬ್ ಪರ ಪ್ರಭ್ಸಿಮ್ರಾನ್ ಸಿಂಗ್ ಹಾಗೆ ಪ್ರಿಯಾಂಶ್ ಆರ್ಯ ಇನ್ನಿಂಗ್ಸ್ ಅನ್ನ ಆರಂಭ ಮಾಡಬಹುದು. ಇಬ್ರು ಕೂಡ ಪವರ್ ಹಿಟ್ಟಿಂಗ್ ಬ್ಯಾಟಿಂಗ್ ಸ್ಟ್ರೆಂತ್ ಅನ್ನ ಹೊಂದಿದ್ದಾರೆ. ಅಂಡ್ ನೆಕ್ಸ್ಟ್ ಶ್ರೇಯಸ್ ಅಯ್ಯರ್ ನಂಬರ್ 3 ನಲ್ಲಿ ಬ್ಯಾಟಿಂಗ್ ಗೆ ಬರ್ತಾರೆ. ಲಾಸ್ಟ್ ಸೀಸನ್ ಕೂಡ ಶ್ರೇಯಸ್ ಎಫೆಕ್ಟಿವ್ ಆಗಿ ಬ್ಯಾಟಿಂಗ್ ಅನ್ನ ಮಾಡಿದ್ರು. ನಂತರ ನೇಹಾಲ್ ವಧೇರಾ, ಶಶಾಂಕ್ ಸಿಂಗ್, ಮಾರ್ಕಸ್ ಸ್ಟೋಯ್ನಿಸ್, ಕೂಪರ್ ಕೊನೋಲಿ, ಮಾರ್ಕೋ ಜಾನ್ಸನ್ಸ್, ಲಾಕಿ ಫರ್ಗ್ಯೂಸನ್, ಯುಜ್ವೇಂದ್ರ ಚಹಲ್, ಹರ್ಷದೀಪ್ ಸಿಂಗ್ ಹೀಗೆ ಒಟ್ಟು ಪ್ಲೇಯಿಂಗ್ 11 ಅನ್ನ ಬ್ಯಾಲೆನ್ಸ್ ಮಾಡಬಹುದು ಅಥವಾ ಇದರಲ್ಲಿ ಒಂದಿಬ್ರು ಚೇಂಜಸ್ ಆಗಬಹುದು. ಇನ್ನು ಕನ್ನಡಿಗ ವಿಜಯ್ ಕುಮಾರ್ ವೈಶಾಖ್ ಕೂಡ ಪಂಜಾಬ್ ತಂಡದಲ್ಲಿ ಇದ್ದಾರೆ. ಹೆಚ್ಚಾಗಿ ಡೆತ್ ಓವರ್ಗಳಲ್ಲಿ ಬೌಲಿಂಗ್ ಅನ್ನ ಮಾಡಿ ಎಫೆಕ್ಟಿವ್ ಇದ್ದಾರೆ. ಆದರೆ ರನ್ ರೇಟ್ ನಲ್ಲಿ ಸ್ವಲ್ಪ ದುಬಾರಿ ಆಗಿರೋದ್ರಿಂದ ಅಂತಿಮವಾಗಿ ಯಾರಿಗೆ ಅವಕಾಶ ಕೊಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒಟ್ನಲ್ಲಿ ಈ ಸಲ ಮಿನಿ ಆಕ್ಷನ್ ಅಲ್ಲಿ ಹೆಚ್ಚೇನು ಕೂಡ ಚೇಂಜಸ್ ಮಾಡದೇ ಇದ್ರೂ ಕೂಡ ಡೇಂಜರಸ್ ಆಗಿ ಕಾಣ್ತಿದೆ ಪಂಜಾಬ್ ತಂಡ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಆದ್ಮೇಲೆ ಪಂಜಾಬ್ ತಂಡದ ಇಡೀ ಲಕ್ಕೆ ಬದಲಾಗಿದೆ. ಸೊ ಇಷ್ಟು ವರ್ಷಗಳ ಜರ್ನಿಯೇ ಬೇರೆ, ಕಳೆದ ವರ್ಷದಿಂದ ಶುರುವಾಗಿರುವಂತಹ ಜರ್ನಿಯೇ ಬೇರೆ ಎನ್ನುವಂತಿದೆ. ಹೀಗಾಗಿ ನೆಕ್ಸ್ಟ್ ಸೀಸನ್ಗೆ ಟ್ರೋಫಿ ಗೆಲ್ಲುವಂತ ಒನ್ ಆಫ್ ದಿ ಮೋಸ್ಟ್ ಫೇವರೇಟ್ ಟೀಮ್ಗಳಲ್ಲಿ ಪಂಜಾಬ್ ಕೂಡ ಒಂದು. ನಿಮಗೂ ಕೂಡ ಹಾಗೆ ಅನಿಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ನಮಸ್ಕಾರ.